ಹಾಯ್ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೇಮಸ್ ಆಗಿರೋ ಈ ಇಬ್ಬರು IAS ಅಧಿಕಾರಿಗಳ ದುರಂತ ಕತೆ ಗೊತ್ತಾ? ನಿಜ ಜೀವನದಲ್ಲಿ ಇವರು ಮೋಸ ಹೋಗಿದ್ದು ಹೇಗೆ? ಮುಸ್ಲಿಂ ಪತಿಯರಿಗೆ ವಿಚ್ಛೇದನ ಕೊಟ್ಟಿದ್ಯಾಕೆ ಈ ಇಬ್ಬರು IAS ಅಧಿಕಾರಿಗಳು? ಪ್ರೀತಿಸಿ ಮದುವೆಯಾದವರಿಗೆ ಆಗಿದ್ದಾದ್ರೂ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಟೀನಾ ದಾಬಿ ಯಾರು ಗೊತ್ತಾ? IAS ಅಧಿಕಾರಿ ಟೀನಾ ದಾಬಿ ತುಂಬಾನೇ ಫೇಮಸ್. ಸೋಷಿಯಲ್ ಮೀಡಿಯಾದಲ್ಲಂತೂ ಇವರಿಗೆ 15 ಲಕ್ಷ ಫಾಲೋವರ್ಗಳಿದ್ದಾರೆ. ಮಧ್ಯಪ್ರದೇಶ ಮೂಲದ ಇವರು ದೆಹಲಿಯ ಲೇಡಿ ಶ್ರೀರಾಮ್ ಕಾಲೇಜಿನಲ್ಲಿ ಪದವಿ ಪಡ್ಕೊಂಡ್ರು. ನಂತರ UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. ಅದರಂತೆ 2015ರಲ್ಲಿ UPSC ಪರೀಕ್ಷೆಯಲ್ಲಿ ಪಾಸಾದ್ರು. ಅದು ಕೂಡ ಫಸ್ಟ್ ರ್ಯಾಂಕ್ ಪಡೆದು ದಾಖಲೆ ಬರೆದ್ರು. ಈ ಮೂಲಕ UPSCಯಲ್ಲಿ ಮೊದಲ ರ್ಯಾಂಕ್ ಪಡೆದ ಮೊದಲ ದಲಿತ ಅಧಿಕಾರಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾದ್ರು. ಅಷ್ಟೇ ಅಲ್ಲ, ಮೊದಲ ಪ್ರಯತ್ನದಲ್ಲೇ 22ನೇ ವಯಸ್ಸಿನಲ್ಲಿ ಟೀನಾ ದಾಬಿ ಈ ಸಾಧನೆ ಮಾಡಿದ್ರು. ಈ ಮೂಲಕ ಅಪಾರ ಮೆಚ್ಚುಗೆಗೆ ಪಾತ್ರರಾಗಿದ್ರು. ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ರಾಜಸ್ಥಾನ ಕೇಡರ್ನ ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. ಕೆಲಸದಲ್ಲೂ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಮಾಡಿದ್ರು. ಹೀಗಾಗಿಯೇ ಇವರಿಗೆ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಆಕ್ಟಿವ್ ಆಗಿರೋ IAS ಅಧಿಕಾರಿ ಇವರಾಗಿದ್ದಾರೆ. ಪ್ರೀತಿಸಿ ಮದುವೆ ನಂತರ ಡಿವೋರ್ಸ್. ಇವರ ಬ್ಯಾಚ್ನಲ್ಲೇ 2ನೇ ರ್ಯಾಂಕ್ ಪಡೆದಿದ್ದ IAS ಅಧಿಕಾರಿ ಆಥರ್ ಅನ್ನೋರ ಜೊತೆ ಟೀನಾ ದಾಬಿ ಪ್ರೀತಿಯಲ್ಲಿ ಬಿದ್ರು. 2018ರಲ್ಲಿ ಇಬ್ಬರು ಮದುವೆಯೂ ಆದ್ರು. ಇಬ್ಬರ ಧರ್ಮಗಳು ಬೇರೆ ಆಗಿದ್ರಿಂದ ಭಾರಿ ವಿರೋಧ ವ್ಯಕ್ತವಾಗಿತ್ತು. ದೆಹಲಿಯಲ್ಲಿ ನಡೆದ ಇವರ ಮದುವೆಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಕೇಂದ್ರ ಸಚಿವರು ಮತ್ತು ಅಂದಿನ ಲೋಕಸಭೆ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕೂಡ ಸಾಕ್ಷಿಯಾಗಿದ್ರು. ಆಗ ದೇಶದಲ್ಲಿ ಲವ್ ಜಿಹಾದ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿತ್ತು. ಹೀಗಾಗಿ ಇವರ ಮದುವೆಯನ್ನು ಕೂಡ ಲವ್ ಜಿಹಾದ್ಗೆ ಹೋಲಿಸಿ ಟೀಕಿಸಲಾಯಿತು. ಹಿಂದೂ ಮಹಾಸಭಾ ಇವರ ಮದುವೆಯನ್ನು ಲವ್ ಜಿಹಾದ್ ಅಂತ ಕರೆದಿತ್ತು. ಮದುವೆಯಾದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು. ಆದರೆ ಕಾಲ ಕಳೆದಂತೆ ಟೀನಾ ದಾಬಿ ಮತ್ತು ಆಥರ್ ಖಾನ್ ನಡುವಿನ ಸಂಬಂಧ ಹಳಸೋಕೆ ಶುರುವಾಯಿತು. ಮದುವೆಯಾದ 3 ವರ್ಷಕ್ಕೆ ಅಂದರೆ 2021ರಲ್ಲಿ ಇಬ್ಬರು ಡಿವೋರ್ಸ್ ತಗೊಂಡು ದೂರವಾದ್ರು. ನಂತರ 2013ನೇ ಬ್ಯಾಚ್ನ IAS ಅಧಿಕಾರಿ ಪ್ರದೀಪ್ ಗವಾಂಡೆ ಅವರ ಜೊತೆ ಟೀನಾ ದಾಬಿ 2ನೇ ಮದುವೆ ಆದ್ರು. ಸದ್ಯ ಇಬ್ಬರು ಸುಖ ಸಂಸಾರ ನಡೆಸ್ತಿದ್ದಾರೆ. IAS ಅನನ್ಯಾ ದಾಸ್ ಕತೆ ಗೊತ್ತಾ? ಟೀನಾ ದಾಬಿ ಮತ್ತು IAS ಅಧಿಕಾರಿ ಅನನ್ಯಾ ದಾಸ್ ಕತೆ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಇದೆ. ಇವರು ಕೂಡ ಟೀನಾ ದಾಬಿಯಂತೆ ಫೇಮಸ್ ಆಗಿದ್ದಾರೆ. ಹತ್ತತ್ರ 5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಇವರು ಅಲ್ಲೇ ತಮ್ಮ ಆರಂಭಿಕ ಮತ್ತು ಕಾಲೇಜು ಶಿಕ್ಷಣ ಪೂರ್ಣಗೊಳಿಸಿದ್ರು. ನಂತರ ರಾಜಸ್ಥಾನಕ್ಕೆ ಹೋಗಿ ಪಿಲಾನಿಯಾ ಬಿರ್ಲಾ ಇನ್ಸ್ಟಿಟ್ಯೂಟ್ನಲ್ಲಿ ಟೆಕ್ನಾಲಜಿ ಮತ್ತು ಸೈನ್ಸ್ನಲ್ಲಿ MSc ಕೂಡ ಪಡ್ಕೊಂಡ್ರು. ಒರಾಕಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ 8 ತಿಂಗಳು ಕೆಲಸ ಮಾಡಿದ್ರು. ಇದಾದ್ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೂ ಎಕ್ಸಿಕ್ಯೂಟಿವ್ ಇಂಟರ್ನ್ ಆಗಿ ಕೆಲಸ ಮಾಡಿದ್ರು. ನಂತರ UPSC ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು. ಮೊದಲ ಪ್ರಯತ್ನದಲ್ಲೇ ಅನನ್ಯಾ ಪಾಸ್. ಮುಸ್ಲಿಂ ವ್ಯಕ್ತಿ ಜೊತೆ ಲವ್, ಮದುವೆ. 2015ರಲ್ಲಿ UPSC ಪರೀಕ್ಷೆ ಬರೆದು ಮೊದಲ ಪ್ರಯತ್ನದಲ್ಲೇ ಅನನ್ಯಾ ಪಾಸ್ ಮಾಡ್ಕೊಂಡ್ರು. 16ನೇ ರ್ಯಾಂಕ್ ಪಡ್ಕೊಂಡು ಫುಲ್ ಸುದ್ದಿ ಆಗಿದ್ರು. ಇವರು ಮತ್ತು ಟೀನಾ ದಾಬಿ ಒಟ್ಟಿಗೆ ಟ್ರೈನಿಂಗ್ ಪಡ್ಕೊಂಡಿದ್ರು. ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ರು. ನಂತರ ಒಡಿಶಾ ಕೇಡರ್ ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ್ರು. ಟೀನಾ ದಾಬಿ ರೀತಿಯಲ್ಲೇ ಇವರು ಕೂಡ ಮುಸ್ಲಿಂ ಸಮುದಾಯದ IAS ಅಧಿಕಾರಿ ಮೊಹಮ್ಮದ್ ಅಬ್ದುಲ್ ಅಖ್ತಾರ್ ಅನ್ನೋರ ಜೊತೆ ಪ್ರೀತಿಯಲ್ಲಿ ಬಿದ್ರು. 2018ರಲ್ಲಿ ಮದುವೆ ಕೂಡ ಆದ್ರು. ಆದರೆ ಇವರ ಮದುವೆ ಕೂಡ ಹೆಚ್ಚು ವರ್ಷ ಉಳಿಯಲಿಲ್ಲ. 2021ರಲ್ಲಿ ಇಬ್ಬರು ಪರಸ್ಪರ ಡಿವೋರ್ಸ್ ತಗೊಂಡು ದೂರವಾದ್ರು. ನಂತರ ಅನನ್ಯಾ ದಾಸ್ 2014ನೇ ಬ್ಯಾಚ್ನ IAS ಅಧಿಕಾರಿ ಚಂಚಲ್ ರಾಣಾ ಜೊತೆ ಪ್ರೀತಿಯಲ್ಲಿ ಬಿದ್ರು. 2023ರಲ್ಲಿ ಇಬ್ಬರು ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಟ್ರು. ಕೆಲಸದಿಂದಲೇ ಇಬ್ಬರೂ ಫೇಮಸ್. ಟೀನಾ ದಾಬಿಗೆ 32 ವರ್ಷ ವಯಸ್ಸಾಗಿದ್ದು ಸದ್ಯ ರಾಜಸ್ಥಾನದ ಬಾರ್ಮರ್ ಜಿಲ್ಲೆಯ DC ಆಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ 2ನೇ ಪತಿಯೊಂದಿಗೆ ಸುಂದರ ಸಂಸಾರ ನಡೆಸ್ತಿದ್ದಾರೆ. ಅದೇ ರೀತಿ ಅನನ್ಯಾ ದಾಸ್ಗೂ 32 ವರ್ಷ ವಯಸ್ಸಾಗಿದೆ.
ಇವರು ಕೂಡ ಎರಡನೇ ಪತಿಯ ಜೊತೆ ಒಳ್ಳೆಯ ಜೀವನ ನಡೆಸ್ತಿದ್ದಾರೆ. ವಿಶೇಷ ಅಂದ್ರೆ ಇಬ್ಬರು ತಮ್ಮ ವೈಯಕ್ತಿಕ ಜೀವನದ ನೋವನ್ನ ತಮ್ಮ ಕೆಲಸದಲ್ಲಿ ತೋರಿಸಲಿಲ್ಲ. ವೈಯಕ್ತಿಕ ಜೀವನದಲ್ಲಿ ಏನೇ ಏರುಪೇರಾದ್ರೂ ತಮ್ಮ ಡ್ಯೂಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಲೇಡಿ ಸಿಂಗಂ ಅಧಿಕಾರಿಗಳು ಅಂತಲೇ ಫೇಮಸ್ ಆಗಿದ್ದಾರೆ. ಫ್ರೆಂಡ್ಸ್, ಇದು ಒಂದೇ ವರ್ಷ ಜನಿಸಿ ಒಂದೇ ವರ್ಷ UPSC ಪಾಸ್ ಮಾಡಿ ಮುಸ್ಲಿಂ ವ್ಯಕ್ತಿಯನ್ನ ಮದುವೆಯಾಗಿ ನಂತರ ಡಿವೋರ್ಸ್ ಆಗಿ ಎರಡನೇ ಮದುವೆ ಮಾಡಿಕೊಂಡ ಇಬ್ಬರು IAS ಗೆಳತಿಯರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.